NH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾಜ್ ಮೇರೆ. ಮಹಿಳಾ ಬಿಲ್ ಶೇಕಡ 33 ಮತ್ತು ಇವತ್ತು ಬಿದ್ದು ಹೋಯ್ತು. ಅದಕ್ಕೆ ಕಾರಣ ಏನೂ ಇರಲಿ, ಅದು ಪಾಸ್ ಆಗಬೇಕಾಗಿತ್ತು ಅಂತ ಒಂದು ಕಡೆ, ಇನ್ನೊಂದು ಕಡೆ ಅದು ಪಾಸ್ ಆಗಬಾರ್ದಾಗಿತ್ತು, ಮತ್ತೊಂದು ಕಡೆ ಚರ್ಚೆ ನಡೆದಿದೆ. ಚರ್ಚೆ ಇನ್ನೂ ಜೋರು ಹಿಡಿತಾ ಇದೆ. BJPಗರು ಅಂದ್ರೆ NDAದವರು ಇವರು ಮಹಿಳಾ ಒಂದು ರಿಸರ್ವೇಷನ್ ತರೋರಲ್ಲಿ ವಿರೋಧಿಗಳಿದ್ದಾರಪ್ಪ ಅಂತ ವಾದ ಮಾಡ್ತಾ ಇದ್ದಾರೆ. ನಾವು ಮೊದಲು ತಂದಿದ್ದೀವಿ, ಅದು ಕಾರಣಾಂತರದಿಂದ 2023 ನಿಂತು, ಮತ್ತು ಅದಕ್ಕೆ OBC SC ST SC ಇದಾವೆ. OBC ಇದನ್ನು ರಿಜಿಸ್ಟರ್ ಆಗಿಲ್ಲ. 2027 ನಂತರ ಇದನ್ನು ಮಾಡ್ರಿ ಅನ್ನುವಂಥ ಕಾರಣ ಇಟ್ಟು ಇವರು ಇದು ಮಾಡಿದರು. ಅಂದ್ರೆ ಹಿಂದುಳಿದವರ ಹಕ್ಕನ್ನು ಕಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ BJPಗರು ಅನ್ನೋಂಗೆ ವಾದ ಮಾಡಿದರು. ಅದೆಲ್ಲ ಏನದು ಎಂತ ಅದ್ರ ಕಥೆ ಏನು ಅನ್ನೋದನ್ನು ಇವತ್ತು ನಮ್ಮ ಪ್ರೊಫೆಸರ್ ನಮ್ಮ ಡಾಕ್ಟರ್ ಅರ್ಜುನ್ ಪಂಗನ್ ಅವರು ಸರ್ ಬಂದಿದ್ದಾರೆ. ಅವರು ಈ ವಿಷಯಕ್ಕೆ ಕೆಲವೊಂದಿಷ್ಟ ಉತ್ತರ ಕೊಡುವಂಥ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಸರ್, ಯಾಕೆ ನಿನ್ನೆ ಅದು ಬಿತ್ತು ಹೋಯಿತು ಅಂತ ನೇರ ರೀಸನ್ ಏನು? BJP ಹೇಳೋದು ಕಾರಣ ಅಥವಾ ಈ ಕಾಂಗ್ರೆಸ್ಸಿಗರ ವಾದ ಮಾಡೋದು ಕಾರಣ ಅಂತ? ನೋಡ್ರಿ, ಮಹಿಳಾ ರಿಸರ್ವೇಷನ್ ಬಿಲ್ ಏನಿದೆಯಲ್ಲ, ಮನಮೋಹನ್ ಸಿಂಗ್ ಕಾಲದಿಂದನೂ ಕುಂಟ್ತಾ ಇದೆ. ಅದು 33% ರಿಸರ್ವೇಷನ್. ಒಂದು ವೇಳೆ ಅದರಲ್ಲಿ ಪ್ರಾಮಾಣಿಕತನ ಇರ್ತಿತ್ತಂದರೆ ಬಿಲ್ಲಿನಲ್ಲಿ ಅವಾಗ ಪಾಸಾಗಿ ಹೋಗ್ತಿತ್ತು. ಬಿಲ್ನಲ್ಲಿ ಪ್ರಾಮಾಣಿಕತೆ ಇದ್ದಿರೋ ಅದು ಪಾರ್ಟಿಗಳಲ್ಲಿ ಪ್ರಾಮಾಣಿಕತೆ ಅಂತಿಲ್ಲ ಸರ್. ಬಿಲ್ಲಿನಲ್ಲಿ ಪ್ರಾಮಾಣಿಕತೆ ಅಂದರೆ ಏನೋ, ಪಾರ್ಟಿಯಲ್ಲಿ ಬಿಲ್ ತಯಾರು ಮಾಡೋದು ಯಾರ ಪಾರ್ಟಿ ತಯಾರು ಮಾಡೋದು. ಯಾರು ಬಿಲ್ ಪಾಸ್ ಮಾಡ್ಕೊಳಕ್ಕೆ ಹೊಂಟಿರ್ತಾರಲ್ಲ ಅವ್ರು ಪ್ರಾಮಾಣಿಕ ಇರಬೇಕು. ಅವ್ರು ಪ್ರಾಮಾಣಿಕ ಇದರಿಂದ ಬಿಲ್ಲನ್ನು ಪ್ರಾಮಾಣಿಕ ಇರ್ತದೆ. ಅಂದರೆ UPA ಸರ್ಕಾರ ಯಾವತ್ತು ಪ್ರಾಮಾಣಿಕ ಇರಲಿಲ್ಲ. ಅದಕ್ಕೆ ವಿಚಾರಗಳು ಇಲ್ಲಿ ಹಿಂಗೆ ಬರ್ತಾವಲ್ಲ. ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದ್ರು ಅಂದ್ರೆ 11ನೇ ಪಂಚವಾರ್ಷಿಕ ಯೋಜನೆದಾಗ ಇಲ್ಲಿ ತನಕ ಏನಿದೆ ಜನರಲಾಗಿ ನೋಡ್ಕೊತ ಹೋಗ್ತಿದ್ವಿ. ಈಗ ರಿಸರ್ವೇಷನ್ ಏನಾಗಿದೆ ಅಂದ್ರೆ, ಅಂಬೇಡ್ಕರ್ ಅವರು 47 ರಿಸರ್ವೇಷನ್ ಬರೀ ಅನ್ಟಚಬಿಲಿಟಿ ಜಾತೀಯತೆ ಹೋಗಲಾಡಿಸೋ ಸಲುವಾಗಿ ಅವ್ರನ್ನ ತುಳಿತಕ್ಕೆ ಒಳಗಾದವ್ರನ್ನ ಮೇನ್ ಸ್ಟ್ರೀಮ್ ತರಿಸಲಾಗಿ ರಿಸರ್ವೇಷನ್ನ ಉಪಯೋಗ ಮಾಡಿದರು. ಅದಕ್ಕಷ್ಟೇ ಸೀಮಿತ ಇತ್ತು. ಇವತ್ತು ಪ್ರತಿಯೊಂದಕ್ಕೂ ರಿಸರ್ವೇಷನ್, ಎಲ್ಲಕ್ಕೂ ರಿಸರ್ವೇಷನ್ ಮಯ ಆಗಿದೆ ದೇಶ. ಇವರೇನು ಹೇಳಿದ್ರಂದ್ರೆ, ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದ್ರಂದ್ರೆ, ಇಲ್ಲ ಅಭಿವೃದ್ಧಿದಾಗ ಗಂಡಸರಷ್ಟೇ ಹೆಂಗಸರು ಪಾತ್ರ ಇದೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಫಸ್ಟ್ ಟೈಮ್ ಅದು ಇಂಡಿಯನ್ ಬಜೆಟ್ನಲ್ಲಿ ವುಮನ್ ಕಾಂಪೋನೆಂಟ್ ಅಂತ ಇಟ್ಟರು ಅವರು ಬಜೆಟ್ರಿ ಕಾಂಪೋನೆಂಟ್ನಾಗ. ಅಂದ್ರೆ ಹೆಣ್ಣುಮಕ್ಕಳ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಬಜೆಟನ್ನು ಮಾಡಿದರು. ಅಲ್ಲಿಂದ ಶುರು ಆಯ್ತಿದ್ದು. ನಂತರ ಏನು ಬಂತಂದ್ರೆ, ಇಲ್ಲ ಮಹಿಳೆಗೂ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಬೇಕು, ಹಾಗಾದ್ರೆ ಏನು ಮಾಡೋದು? 33% ಬೇಸ್ಲೆಸ್. ಅದು ನೀವು ಪಾಪ್ಯುಲೇಷನ್ ಮ್ಯಾಗ ರಿಸರ್ವೇಷನ್ ಕೊಡ್ತಾ ಇದ್ದೀರಿ, ಜಾತಿ ರಿಸರ್ವೇಷನು ಪಾಪ್ಯುಲೇಷನ್ ಮ್ಯಾಗ ಕೊಡ್ತಾ ಇದ್ದೀರಿ, ಸೈಜ್ ಆಫ್ ಪಾಪ್ಯುಲೇಷನ್ ಮ್ಯಾಗ. ಇದು 33 ಬೇಸ್ಲೆಸ್, ಕೊಡೋದಾರೇನು 50%. ಆದರೆ ಇದಕ್ಕೊಂದು ಫಸ್ಟ್ ಕ್ಲಾಸ್ ಮಾಡೆಲ್ ಇದೆ ಕರ್ನಾಟಕ. ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಮತ್ತು ಇದೇನು ಪಂಚಾಯಿತಿ ರಾಜ್ಯ ಬಂತಲ್ಲ, ಇವನ್ನೆಲ್ಲ ಅದು ಅಲ್ಲೆಲ್ಲ ಆಪ್ರೇಟ್ ಇದೆ. ಅದು ಅಲ್ಲಿ SC ST OBCನೂ ಆಪ್ರೇಟ್ ಇದೆ ರಿಸರ್ವೇಷನ್ ಇದ್ರಾಗ, ಪೊಲಿಟಿಕಲ್ ರಿಸರ್ವೇಷನ್ದಾಗ ಮಹಿಳಾನೂ ಇದೆ. ಆದರೆ ಕರ್ನಾಟಕ ಇಂಥ ಒಂದು ರಾಜ್ಯ ಇದೆ ಅಲ್ಲ, 50% ರಿಸರ್ವೇಷನ್ ಇದೆ. ಯಾಕಂದರೆ ಇಡೀ ಜನಸಂಖ್ಯೆದಲ್ಲ 51% ಪುರುಷರಿದ್ದಾರೆ, 49% ಸ್ತ್ರೀಯರಿದ್ದಾರೆ. ಸ್ವಲ್ಪ ವೇರಿಯೇಷನ್ ಅದ ಇಷ್ಟ, ಆದರೆ ಈಕ್ವಲಿ ಇಬ್ಬರು 50-50 ಇದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರ ಏನು ಮಾಡಿದಂದ್ರೆ 50% ರಿಸರ್ವೇಷನ್ ತಂದು ಹೋಯ್ತದು. ಎಷ್ಟೋ ನಮ್ಮ ZP ಎಲೆಕ್ಷನ್ ಅದು TPಗೆ ಕರ್ನಾಟಕದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದ್ರೆ ನನಗನ್ನಿಸ್ತಿದೆ ಅಲ್ಲಿ ಪ್ರಾಮಾಣಿಕತನ ಇತ್ತು, ಎಲ್ಲರಿಗೂ ಜಸ್ಟಿಸ್, OBCಗೆ ಜಸ್ಟಿಸ್ ಸಿಕ್ತು, SCಗೆ STಗೆ. ಇದು ಬಿದ್ದ್ಯಾಕೆ ಹೋತಂದ್ರೆ NDA ಇದು ಇವ್ರದ್ದು UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗನ ಯಾಕೆ ಬಿದ್ದು ಹೋತಂದ್ರೆ, ಅಲ್ಲೇ ಏನಿತ್ತಂದ್ರೆ 33% ಮೊದಲೇ ಬೇಸ್ಲೆಸ್ ಅಂತ ಹೇಳಿ ನಾ 50% ತರಬೇಕಾಗಿತ್ತು. ಎರಡನೇದು ಏನಪ್ಪ ಅಂದ್ರೆ, ಅಲ್ಲಿ ರಿಸರ್ವೇಷನ್ ಆಪ್ರೇಟ್ ಆಗ್ತಿದ್ದಿಲ್ಲ. 33% ಎಲ್ಲ ಏನಂತ ಜನರಲ್ ಇತ್ತು. ಅವಾಗ ಏನು ಮಾಡಿರಂದ್ರೆ, ಈ ಯಾದವ ಏನಿಬ್ಬರಿದ್ದಲ್ಲ, ಯಾರು ಮುಲಾಯಂ ಸಿಂಗ್ ಯಾದವ ಮತ್ತು ಲಾಲೂ ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಲಾಲೂ ಪ್ರಸಾದ್ ಯಾದವ, ಇವ್ರೇ ನಾವು ಮತ್ತೊಬ್ಬ ನೋಡ್ರಿ, ಯಾರು ನಿತೀಶ್ ಕುಮಾರ್, ಮತ್ತೊಬ್ಬ ಶರದ್ ಯಾದವ್, ಇವರು ಕೊಡ್ಕೊಂಡು ರಾಮ್ ವಿಲಾಸ್ ಪಾಸ್ವಾನ, ಮಾಯಾವತಿ, ಇಲ್ಲ 33% ಪ್ಯೂರ್ಲಿ ಅಲ್ಲಿ ಕಾಸ್ಟ್ ಆಪರೇಷನ್ ಆಗಲಿಲ್ಲ ಅಂದ್ರೆ, ರಿಸರ್ವೇಷನ್ ಆಪರೇಷನ್ ಆಗಲಿಲ್ಲ ಅಂದ್ರೆ ಬ್ಯಾಡ್ ಅಂತ ಅಬ್ಜೆಕ್ಷನ್ ಆಯ್ತದು. ಅಲ್ಲೂ ಕೂಡ SC ST ನೋಡ್ರಿ, ಯಾವ ಕೈಯಿಂದ ತಿಂದ್ರೂ ಊಟ ಹಂಗೆ ಇರ್ತದ. ಅದನ್ನು ಅವ್ರದ್ದೊಂದು ತೀರಿ ಇತ್ತದು, ಅಲ್ಲಿ ಹೊಲಿಸ್ತಾನೆ ಅದು ಕಾಂಗ್ರೆಸ್ ಇದ್ದ 33 ಜನರಲ್ ಇಟ್ಕೊಂಡು
ಅವು ಮತ್ತು ಸಂಖ್ಯೆ ಹೆಚ್ಚಾಗ್ತಿತ್ತು, ಇವ್ರ ಸಂಖ್ಯೆ ಕಡಿಮೆ, ಅವ್ರ ತಲೆಯಾಗ ಏನಿತ್ತು ಇತ್ತು. ಭಾಳ ವಿರೋಧ ಆದ ಕೂಡಲೇ ಬಿದ್ದು ಹೋತ. 33% ಹಂಗೆ ಉಳಿತ. ಮಾನ್ಯ ಮೋದಿಯವರು ಬಂದರು. ಮೋದಿಯವರು ಬಂದ ಕೂಡಲೇ ಇಕನಾಮಿಕಲಿ ವೀಕರ್ ಸೆಕ್ಷನ್ ತಕ್ಷಣ 5 ದಿವಸದಾಗ ಬಿಲ್ ಪಾಸ್ ಮಾಡಿದ್ರು. ಇದನ್ನು ದಂಡಿಗೆ ಇಟ್ಟಿದ್ರು. 2023 ಬಂತು, ಅವಾಗೂ ದಂಡಿಗೆ ಇಟ್ಟರು. ಈಗ ಸಡನ್ನ ಏನು ಡಿಫೆಕ್ಟ್ ತಪ್ಪು ಮಾಡ್ಕೊಂಡ್ರಂದ್ರೆ ಅದ್ರಾಗ ಡಿಲಿಮಿಟೇಷನ್ ಸೇರ್ಸ್ಯಾರ ಅವ್ರು. ಇಲ್ಲಿ ಒಂದು ಚಾಣಕ್ಷನ ಏನು ಮಾಡ್ಯಾರಂದ್ರೆ 33% ರಿಸರ್ವೇಷನ್ದಾಗ ಇದು 50% ಆಗಬೇಕು ಮಹಿಳಾದ್ದು. ಕರ್ನಾಟಕದ ಮಾಡಲ್ ಇದೆ, ಕರ್ನಾಟಕ ಮಾಡಲ್ ಅಂತ ತೊಗೊಂಡ್ಬಿಟ್ಟಿದ್ರೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ಅಲ್ಲಿ ಎಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ನೋಡಿ, ಎಸ್ ಸಿಗೆ ರಿಸರ್ವೇಷನ್ ಇದೆ, ಎಸ್ ಟಿಗಿದೆ, ಎಲೆಕ್ಷನ್ ಇಲ್ಲ ರಿಸರ್ವೇಷನ್ ಇದೆ, ಒ ಬಿ ಸಿಗಿದೆ, ಮಹಿಳೆಗೂ ಇದೆ. ಮಹಿಳೆಗಾಗಿ ಪ್ರತ್ಯೇಕ ಅಂತ ಇಲ್ಲ. ಇವೇನು ಕ್ಯಾಟಗರಿ ಇದಾವಲ್ಲ, ಜನರಲ್ದಾಗ ಮಹಿಳಾ 50% ಮಹಿಳಾ ಕೊಡ್ತಾರೆ. ಇವು 33% ಮಹಿಳಾ ಜನರಲ್. ಎಸ್ ಸಿದಲ್ಲಿ ಮಹಿಳಾ, ಎಸ್ ಟಿದಲ್ಲಿ ಮಹಿಳಾ. ಇದನ್ನು ಮಾಡಿ ತೆಗೆದ್ರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಈ ಬಿಲ್ಲಿನಾಗ ಏನೈತೆ ಅಂದ್ರೆ ಇದನ್ನು ತಂದ್ರೆ ಅವರು ಎಸ್ ಸಿ ಎಸ್ ಟಿದಾಗೂ ನಾವು ಮಹಿಳಾ ರಿಸರ್ವೇಷನ್ 33 ಮಾಡ್ತೀವಿ ಅಂತ ಹೇಳಿ, ಬಟ್ ಇಲ್ಲಿ ಒ ಬಿ ಸಿ ತರಲಿಲ್ಲ. ಇದು ಒಂದು ಒ ಬಿ ಸಿ ಜನಸಂಖ್ಯೆ ಭಾಳ ಅದ, ಅವ್ರು ಇದನ್ನು ಯಾಕೆ ಸಣ್ಣ ಮಾಡ್ತಾರೆ. ಮುಂದೆ ಇವ್ರದ್ದು ಮತ್ತೊಂದು ನಾಟಕ ಏನೈತೆ, ಇದ್ರಾಗ ಡಿಲಿಮಿಟೇಷನ್ ತಂದ್ರೆ ಇಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಭಾಳ ಚರ್ಚೆ ಆಗಬೇಕು. ಯಾಕಂದ್ರೆ ಅದ್ರ ಬೇಸನ ರಾಂಗ್ ಅದ. ಪಾಪ್ಯುಲೇಷನ್ ಸೈಜ್ ಮ್ಯಾಮ್ ಮಾಡುವುದರಿಂದ ಎಲ್ಲಿ ಜನಸಂಖ್ಯೆ ಹೆಚ್ಚಾಗ್ತದೆ ಅಲ್ಲಿ MP MLA ಹೆಚ್ಚಾಗ್ತಾರೆ, ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಕಡಿಮೆ ಆಗ್ತಾರೆ. ಸರಿಯಾದ ಪಾಲಿಟಿಕಲ್ ರಿಪ್ರೆಸೆಂಟೇಷನ್ ಸಿಗೋದಿಲ್ಲ. ಉತ್ತರದವ್ರಿಗೆ ಭಾಳ ಸಿಗ್ತದೆ, ದಕ್ಷಿಣದವ್ರಿಗೆ ಕಡಿಮೆ ಸಿಗ್ತದೆ, ಅವಕಾಶಗಳು ಸಿಗೋದಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಮತ್ತು ಕೆಲವೊಂದು ಪ್ಯಾರಾಮೀಟರ್ಸ್ ತೊಗೋಬೇಕು. ಅವರು ಜಾಗ್ರಫಿಕಲ್ ಏರಿಯಾ ತೊಗೊಳ್ಬೇಕು, ಕಂದಾಯ ತೊಗೊಳ್ಬೇಕು. ಹಿಂಗೆ ಕೆಲವೊಂದು ತೊಗೊಂಡು ಒಂದು ನಿರ್ಧಾರಕ್ಕೆ ಬಂದ ಆ ಬೇಸ್ ಮ್ಯಾಗ ಒಂದು ವೇಳೆ ನೀವು ಮರು ವಿಂಗಡಣೆ ಮಾಡಿದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಇಲ್ಲಿ ಹಾಗಿರಾಕಿಲ್ಲ. ಇಲ್ಲಿ ಇವ್ರು ಏನು ಮಾಡ್ತಾ ಇದ್ರದ ಇದೇ ಬಿಲ್ ಜೊತೆಗೆ ಮರು ವಿಂಗಡಣೆ ದಾಟ್ಸ್ಕೊಂಡು ಬಿಡೋದು. ಮ್ಯಾಕ್ಸಿಮಮ್ ಎಲ್ಲ ಉತ್ತರಕ್ಕೆ ಬಂದುಬಿಡ್ತಾವ ಲೇಡೀಸ್ದು. ಮತ್ತು ಏನಾಗಿಬಿಡ್ತದೆ ಅಂದರೆ ಮತ್ತು BJPನ ಮುಂದೆ 20 ವರ್ಷ ಆಳಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥ ಒಂದು ತಮ್ಮ ಒಂದು ಹಿರಿ ಭಯಕ್ಕೆ ಇಟ್ಕೊಂಡು ಅವ್ರದ್ದು ದೂರದೃಷ್ಟಿ ಅದ. ಹಿಂದೆ ಕಾಂಗ್ರೆಸ್ ಮಾಡಿತ್ತು, ಇವತ್ತು BJP ಮಾಡಿದೆ. ಇದನ್ನು ನೋಡ್ಬೇಕಾದ್ರೆ ಇಬ್ಬರು ಅಲ್ಲಿನೂ ಮಹಿಳೆಯರಿಗೆ ಪ್ರಾಧಾನ್ಯತೆ, ಪಾಲಿಟಿಕಲ್ ರಿಸರ್ವೇಷನ್ದ ಪ್ರಾಧಾನ್ಯತೆ ಕೊಡಬೇಕನ್ನೋದು ಇಚ್ಛಾ ಇಲ್ಲ. ಇನ್ನೊಂದು ಹತ್ರ ಮಗ್ಗಲು ಹೇಳ್ತೇನೆ, ಇದೇ ನಮ್ಮ ಪಂಚಾಯತಿದಾಗ ಮಹಿಳೆಯರಿಗೆ ಕೊಟ್ಟಿವಲ್ಲ ಪ್ರತಿನಿಧಿ 50%. ಪರಿಸ್ಥಿತಿ ಏನಾಯ್ತಂದ್ರೆ ನಾವು ಟ್ರೈನ್ ಮಾಡಲಿಲ್ಲ ಅವರನ್ನು. ಪಾಲಿಟಿಕಲ್ ರಿಸರ್ವೇಷನ್ನ ಹೆಣ್ಮಕ್ಳಿಗೆ ಕೊಡಬೇಕಾದ್ರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನಾವು ರಿಸರ್ವೇಷನ್ ಕೊಡಬೇಕಾಗಿತ್ತಂದ್ರೆ ZP TPದಲ್ಲಿ ನಾವು ಮಂದಿನ ಟ್ರೈನ್ ಮಾಡಲಿಲ್ಲ. ಪರಿಸ್ಥಿತಿ ಹೆಂಗೆ ಆಗ್ತಂದ್ರೆ ಹೆಣ್ಮಕ್ಳು ಆಚೆ ಬಂದ ಕೂಡಲೇ ಅವರು ಗಂಡ ಮಕ್ಕಳ ಬಂದು ಹಾಳಾಕತ್ತಿರೋದು. ಭಾಳಷ್ಟು ನೀವು ಕೇಸ್ಗಳನ್ನು ನೋಡಿರಬೇಕು. ಸರಿಯಾಗಿ ನಾಲೆಜ್ ಇರಲ್ಲ. ಇದು ಪರಿಸ್ಥಿತಿ ಹಂಗಾಗ್ತದೆ. ಏನಾಗ್ತಿದೆ ಅಂದರೆ MLA MP ಮತ್ತು ಆಯ್ ಕೂಡಲೇ ಹೆಣ್ಮಕ್ಳಿಗೆ ನಾಲೆಜ್ ಇರೋಲ್ಲ. ಅವ್ರು ನೀವು ಟ್ರೈನಿಂಗ್ ಕೊಡೋದಿಲ್ಲ, ಪ್ರಾಪರ್ ಟ್ರೈನಿಂಗು ಮಾಡೋದಿಲ್ಲ. ಅಲ್ಲೇನು ಮಾಡಿಬಿಡ್ತಾರಂದ್ರೆ ಇವು ಗಂಡಸರೇನು ಡೊಮಿನೇಟ್ ಇರ್ತಾರಲ್ಲ ಅವ್ರು ಬಂದು ಇನ್ನೂ ಕೆಟ್ಟ ಹವಾಯಣ ಹಾಕಿದೆ. ಬರೇ ZP TP ಇದರ ಮಟ್ಟದಲ್ಲೇ ಎಷ್ಟೋ ಹಾಳಾಗಿದೆ. ಏನು ಬೇಕಾದೆಲ್ಲ ಕೆಲಸ ಆಗಿದೆ ಅಥವಾ ಏನು ಬೇಕಾದ ದುಡ್ಡು ತಿಂದದಾಗಿದೆ. ಇನ್ನು ಮತ್ತು ನೀವು MLA MP ಅಂತ ಶೀಟ್ನಲ್ಲಿ ಇಂಥ ಜನಕ್ಕಾಗಿ ಸಿಗ್ತದೆ ಹಾಳಾಗೋದು. ಇವನ್ನೆಲ್ಲ ನಾವು ಪ್ರೋ ಆ್ಯಂಡ್ ಕಾನ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇವನ್ನೆಲ್ಲನೂ ತಿಳ್ಕೊಂಡು ಆದಷ್ಟು ಆಗುವಂಥ ಅನಾಹುತಗಳನ್ನು ಮಿನಿಮಮ್ ಮಾಡಿ ಮ್ಯಾಕ್ಸಿಮಮ್ ಜನರಿಗೆ ನ್ಯಾಯ ಕೊಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಲಾಂಗ್ ಡಿಸ್ಕಷನ್ ಬೇಕಾಗ್ತಿದೆ. ಹರಿಬರಿದ ತಂದು ಎರಡು ಒಮ್ಮೆ ದಾಟಿಸ್ಬೇಕಂತ ವಿಚಾರ ಮಾಡಿದರು. ಜನ ಬುದ್ಧಿವಂತಿತ್ತು, ಅದಕ್ಕೆ ಅವರು ಸಹಕಾರ ಕೊಡಲಿಲ್ಲ, ಬಿದ್ದು ಹೋಯ್ತು. ಪ್ರಾಮಾಣಿಕತೆಯಿಂದ ಪ್ರೆಸೆಂಟ್ ಮಾಡಿದರೆ ಅಲ್ಲಿ ಎಲ್ಲರಿಗೂ ನ್ಯಾಯವಂತ ಇತ್ತಿರ್ತಂದ್ರೆ ಬಿಲ್ ಪಾಸ್ ಆಗ್ತಿತ್ತು. ಅಂದರೆ ಇವರು ತಂದಂಥದ್ದು ಭಾಳಷ್ಟು ಜನ ಅನ್ಯಾಯ ಆಗಿತ್ತು ಅನ್ನೋದು ಸ್ಪಷ್ಟ ಗೊತ್ತಾಗುವಂಥ 100% ಅನ್ಯಾಯ ಆಗ್ತದೆ. ಕಾಂಗ್ರೆಸ್ನವ್ರು ಅದನ್ನ ಮಾಡ್ರು, ಇವರು ಇದನ್ನ ಮಾಡ್ರು. ಮತ್ತು ಸೀದಾ ಹಿಂಗೆ ಹೋದ್ರೆ ಯಾವಾಗ ಅಲ್ಲಿ ಪ್ರಾಮಾಣಿಕ ಬಂದು ಈಗ ನೋಡ್ರಿ ಕರ್ನಾಟಕ ಐತಲ್ಲ, ಕರ್ನಾಟಕದ 50% ರಿಸರ್ವೇಷನ್ ಮಹಿಳೆಯರಿಗೆ ಐತಿ, ಅಪಾಯಿಂಟ್ಮೆಂಟ್ನಾಗ ಐತಿ, ಪೊಲಿಟಿಕಲ್ ರಿಸರ್ವೇಷನ್ ಐತಿ, OBCಗೆ ಐತಿ. ಯಾಕೆ ನೀವು ಸೆಂಟ್ರದಾಗ ಮಾಡಬಾರ್ದದನ್ನು? ಕರ್ನಾಟಕದಾಗ ಐತಿ, ಹೊಸದೇನಿಲ್ಲ. ಕರ್ನಾಟಕದಾಗ ನಡೆದು ಎಷ್ಟು ವರ್ಷ ಆಯ್ತು ನೋಡಿ, ಇದು ನಡೆದೈತಿ ಕರ್ನಾಟಕದಾಗ. ಏನೋ ಅಡೆತಡೆಗಳು ಬಂದು ಅದು ಸ್ಥಳೀಯ ಮಾಡ್ಕೊಂಡು ಹೋಗ್ತದೆ. ಈ ರಿಸರ್ವೇಷನ್ ಏನಿತ್ತಲ್ಲ ನೀವು ಪ್ರಾಮಾಣಿಕವಾಗಿ OBC ಸೇರಿಸ್ಕೊಂಡು ಮತ್ತು ನೀವು ಇಂಪ್ಲಿಮೆಂಟ್ ಮಾಡ್ತಿದ್ರಂದ್ರೆ ಅಲ್ಲಿ ಡಿಲಿಮಿಟೇಷನ್ ತರದ ಬರೇ ಮಹಿಳಾ ಬಿಲ್ ಅಷ್ಟೇ ಪ್ರೆಸೆಂಟ್ ಮಾಡಿದ್ರೆ ಜನರು ಪಾಸಾಗಿ ಹೋಗ್ತಿತ್ತು. ಇಷ್ಟೇ ಅವ್ರು ಅದನ್ನು ವಿಚಾರ ಮಾಡಬೇಕಾದನ್ನ ಅದನ್ನು ಬಿಲ್ ಅದನ್ನು ಪ್ರೆಸೆಂಟ್ ಮಾಡೋ ಪೂರ್ವದಲ್ಲಿ ಇದನ್ನು ಥಿಂಕ್ ಮಾಡಬೇಕಾಗಿತ್ತು. ತಿಳ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡು ಅಬ್ಜೆಕ್ಷನ್ ಏನು ಅಂಶಗಳು ಬಂದಿದ್ದಲ್ಲ ಅವನ್ನಷ್ಟು ತೆಗೆದು
ನೇರ ಮಹಿಳಾದೊಂದೇ ಇಟ್ಕೊಂಡು ಪಾಸ್ ಮಾಡ್ಕೊಳಕ್ ಏ, ಅವ್ರ ಆ ಮನಸ್ಸು ಸಾಧ್ಯತೆ ಸರ್ ಅದು. ಇತ್ತದು, ಅದನ್ನ ಮಾಡ್ಲಿಲ್ಲ. ಅದನ್ನ ಮಾಡಲಿಲ್ಲ ಇದ್ರಾಗ ಅವ್ರು ತಂದಿದ್ದಾರೆ ಇಲೆಕ್ಷನ್ ಸರ್ ನಾಳೆ ವೆಸ್ಟ್ ಬೆಂಗಾಲದ್ದು ಮತ್ತು ಉತ್ತರ ಪ್ರದೇಶ ಉಳ್ಕಿದ ಸುಮ್ಮನೆ ಇರ್ತಾರೆ ಏನ್ರಿ, ಅವ್ರಿಗೆಲ್ಲ ನುಕ್ಸಾನ್ ಆಗೋ ಕಾಲಕ್ಕೆ ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ? ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ಪ್ರೆಸೆಂಟ್ ಮೋದಿ ಅವ್ರ ಸರ್ಕಾರ ಈ ಎರಡು ತಪ್ಪುಗಳು ಈ ಮಾಡಿದ್ರು. ರಿಸರ್ವೇಷನ್ ಪಾಲಿಟಿಕಲ್ ಗೇಮ್ ಇದೆ. ಇದರ ಮಹಿಳಾ ರಿಸರ್ವೇಷನ್ ಅಂದ್ರೆ ಒಂದು ಪಾಲಿಟಿಕಲ್ ಗೇಮ್ ಅದ. ಇವ್ರಿಗೆ ಮೊನ್ನೆ ಹೇಳಿದ್ರಲ್ಲ ಪ್ರಧಾನಮಂತ್ರಿ ಅವರು, ನೀವು ಬಿಲ್ ಪಾಸ್ ಮಾಡಿದ್ರು ನನಗೆ ಲಾಭ ಐತಿ, ನೀವು ಪಾಸ್ ಮಾಡದಿದ್ರು ನನಗೆ ಲಾಭ ಐತಿ ಅಂತ ಹೇಳಿದಾರೆ ಅವರು. ಮತ್ತು ಅವ್ರು ಈ ಥರ ಲಾಭ ತಗೊಳ್ತಾರೆ ಅವರು. ಈಗ ಶುರುವಾಗಿದೆ. ಈಗ ನನ್ನ ಮಕ್ಕಳದು ಹಾಳು ಮಾಡಿದ್ರು ಇವರು ಕಾಂಗ್ರೆಸ್ಸಿಗರು ಅಂತೇಳಿ. ದೇಶ ಯಾವ ಕಡೆ ಹೊಂಟಿದೆ. ಆದಮೇಲೆ ಇಲ್ಲಿವರೆಗೆ ನೀವು ಮಹಿಳಾ ಮೀಸಲಾತಿ ಬರ್ತಿಲ್ಲ ಕೆಲವು ಮಾತುಗಳನ್ನ ನಮ್ಮ ಹಿರಿಯ ಪ್ರೊಫೆಸರ್ ಅವ್ರನ್ನ ಕೇಳಿದಿರಿ. ನಿಜವಾಗಿಯೂ ಇಲ್ಲಿ ಯಾರಿಗೂ ಅದನ್ನು ಒಬ್ಬ ಪ್ರಾಮಾಣಿಕವಾಗಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಗೂ ಇಲ್ಲ, ಬಿ ಜೆ ಪಿಗೂ ಇಲ್ಲ. ಆದರೆ ಇವತ್ತಿನ ಸ್ಥಿತಿಯೊಳಗೆ ಕಾಂಗ್ರೆಸ್ ಸ್ವಲ್ಪ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದೆ. ಇನ್ನು ಅದಕ್ಕೆ ಅಧಿಕಾರಕ್ಕೆ ಬಂದಾಗ ಏನಾಗ್ತದೋ ಆ ಸಂದರ್ಭದಲ್ಲಿ ನೋಡುವಂಥದ್ದು. ಈಗಿನ ಪರಿಸ್ಥಿತಿ ನೋಡ್ಬೇಕಾದ್ರೆ SIR ಒಂದು ಮಾಡ್ಕೊಂಡು ಕೂತಿದ್ದಾರೆ ಈಗಾಗಲೇ ಬಿ ಜೆ ಪಿಗರು. ಜೊತೆಗೆ ಡಿಲಿಮಿಟೇಷನ್ ಮಾಡ್ಕೊಂಡು ಬಿಟ್ಟಿದ್ದೀರಪ್ಪ ಅಂತಂದ್ರೆ ಮುಂದಿನ ಮೋಸ್ಟ್ ಪ್ರಾಬಬ್ಲಿ ಒಂದು 50-60 ವರ್ಷವರೆಗೆ ಬಿ ಜೆ ಪಿನ ಆಳ್ಕೊಂಡು ಹೋಗುವಂಥದ್ದು ಬರ್ತಿತ್ತು. ಈ ಹೆಣ್ಮಕ್ಳು ಅಂದ ತಕ್ಷಣ ವಿರೋಧ ಮಾಡಲಿಕ್ಕಿಲ್ಲ ಅನ್ನುವಂಥ ದೃಷ್ಟಿಕೋನಗಳಿತ್ತು ಏನೋ. ಆದರೆ ಅದರ ದೂರಗಾಮಿ ಪರಿಣಾಮಗಳನ್ನ ಅರ್ಥ ಮಾಡ್ಕೊಂಡಿರುವಂಥ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಮರು ವಿಂಗಡಣೆಯನ್ನು ಅಲ್ಲೇ ನಿಲ್ಲಿಸಿ, ಜೊತೆಗೆ ಜಾತಿ ಮತ್ತು ಜೊತೆಗೆ ಈ ಜನಸಂಖ್ಯೆ ಸರ್ವೆ ಆದ ನಂತರ ಅಂದರೆ 2027 ಅದು ಮಾಡೋಣ ಅಂತ ಮಾತುಗಳು ವಿರೋಧ ಪಕ್ಷಗಳು ಮಾತಾಡಿದ್ದು. ಮುಂಬರುವ ದಿನದಲ್ಲಿ ಏನು ಆಗ್ಬೋದು, ಒಂದು ವೇಳೆ ಇಲ್ಲ ಇನ್ನೊಂದು ಗಮನಿಸಬೇಕಾಗಿದ್ದಷ್ಟ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾದ್ರೆ 2/3 ಮೆಜಾರಿಟಿ ಬೇಕು ಅನ್ನೋಂಥದ್ದು. ಅದು ಇವತ್ತು ನಮ್ಮನ್ನು ಉಳಿಸ್ಯದ. ಸಪೋಸ್ ಏನಾದರೂ 400 ಪಾರ್ ಬಿ ಜೆ ಪಿ ಆಗಿದ್ದರೆ ಇವತ್ತು ಇದು ಆರಾಮಾಗಿ ದಾಟಿ ಹೋಗ್ತಿತ್ತು. ಅದೇ ಕಾಲಕ್ಕೆ ರಾಜ್ಯಸಭಾದ ದಾಟಿ ಹೋಗ್ತಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂಥ ಅನೇಕ ಬದಲಾವಣೆ ಆಗ್ತಿದ್ವು ಸಂವಿಧಾನಕವಾಗಿ. ನಾವೆಲ್ಲ ಹೇಳ್ತೀವಿ ಇವತ್ತು ಸಂವಿಧಾನ ಧಕ್ಕೆ ತರದಂಗೆ ನಾವು ಮಾಡಬೇಕಪ್ಪ ಏನು ಕೆಲಸ ಅಂತೇಳಿ. ಬಟ್ ಧಕ್ಕೆ ನಿಶ್ಚಿತ ಆಗ್ತಿತ್ತು. ಅದಕ್ಕಾಗಿ ಇವತ್ತು ನಾವು ನಮ್ಮ ಜನರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ಯದ. ಯಾಕಂದರೆ ವಿರೋಧ ಪಕ್ಷ ಮತ್ತು ಆಳುವ ಪಕ್ಷಗಳ ಸಮಬಲದಲ್ಲಿ ಇಟ್ಟಿದ್ದರಿಂದಾಗೆ 2/3 ಮೆಜಾರಿಟಿ ಆಗಲಾರದ ಸಂವಿಧಾನದ ಮೂಲ ಧ್ಯೇಯಕ್ಕೆ ಪೆಟ್ಟಾಗದನ್ನು ಉಳೋದದ. ಇಲ್ಲಿ ಇಬ್ಬರು ಸ್ವಾರ್ಥಿಗಳ, ಅದು ಎರಡು ಮಾತಿಲ್ಲ, ವಿರೋಧ ಮತ್ತು ಆಡಳಿತಗಳ ಪಕ್ಷ. ಆದರೆ ಯಾರು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಹಾಕಾರ ಅವ್ರೇನು ನಾಳೆ ಈ ಸಂವಿಧಾನ ಇಟ್ಕೋತಾರೋ ಇಲ್ವೋ ಅನ್ನೋ ಸಂಶಯ ಇದರಿಂದ ವ್ಯರ್ಥ ಆಗುವಂಥದ್ದಾಗಿದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇವತ್ತು ಮಾಡಿದ ಚರ್ಚೆ ಒಂದು, ಹೆಣ್ಮಕ್ಳಿಗೆ 33% ಮೂಲತಃ ತಪ್ಪದು ಸರ್ ಇಡುವಂಗೆ 50% ಇಡುವಂಥ ಒಂದು ವ್ಯವಸ್ಥೆ ಮುಂದಿನ ದಿನದಲ್ಲಿ ಬರಲಿ. ಯಾವುದೇ ಸರ್ಕಾರ ಬಂದರೂ ಆ ದಿಶೆಯಲ್ಲಿ ಚಿಂತನೆ ಮಾಡಲಿ ಅಂತ ಹೇಳ್ತಾ ಸರ್ ಬಂದ್ರಿ, ಅದರಲ್ಲಿ ಅಲೋಪ ದೋಷಗಳನ್ನು ತಿಳಿಸಿದ್ರಿ. ಅದೇ ಕಾರಣಕ್ಕೆ ನಿಮ್ಮದೇ ಅಂತ ಕೆಲವು ಸಲಹೆಗಳನ್ನು ಕೊಟ್ಟಿದ್ರಿ. ನಿಮ್ಗೆ ಥ್ಯಾಂಕ್ಸ್ ಸರ್. ನಮಸ್ಕಾರ. ಆದಮೇಲೆ ಇದು ಇವತ್ತಿನ ಚರ್ಚಾ ವಿಷಯ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅಂತ ತಿಳಿಸಿದ್ದಾಗಿದ್ದು ಸತ್ಯದ ಕೈಗಂಡಿ ವಂದನೆಗಳು.